ಜೈ ಶ್ರೀರಾಮ್. ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ವರುತಿನಿ ಏಕಾದಶಿ. ಏಕಾದಶಿ ಅಂದರೆ 3 ದಿನದ ಆಚರಣೆ ಇರುತ್ತೆ. ಭಾನುವಾರ 12ನೇ ತಾರೀಕು ದಶಮಿ, ಸೋಮವಾರ 13ನೇ ತಾರೀಕು ಏಕಾದಶಿ, 14ನೇ ತಾರೀಕು ಮಂಗಳವಾರ ದ್ವಾದಶಿ ಇದೆ. ಏಕಾದಶಿ ದಿನ ಬೆಳಿಗ್ಗೆ ಬೇಗ ಎದ್ದು ತಲೆಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ನೀವು ಆ ದಿನ ರಾಯರಿಗೆ ಹೂವಿನ ಅಲಂಕಾರ ನೈವೇದ್ಯ ಮಾಡಬಾರ್ದು. ತುಳಸಿ ಅರ್ಪಿಸಿ ಅವರ ಮುಂದೆ ಒಂದು ತುಳಸಿ ತೀರ್ಥ ಇಟ್ಟು ನೀವು ದೀಪ ಹಚ್ಚಿ ಕೈಯಲ್ಲಿ ಅಕ್ಷತೆ, 1 ರೂಪಾಯಿ ನಾಣ್ಯ, ತುಳಸಿ ದಳ ಮತ್ತು ಅಡಿಕೆ ಬಟ್ಲು ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಆದಮೇಲೆ ಗಣೇಶನಿಗೆ ಕೈ ಮುಗಿದು ಬೇಡಿಕೊಂಡು ಕುಲದೇವರಿಗೆ ಅಪ್ಪಣೆ ತಗೊಂಡು ನೀವು ಪೂಜೆ ಶುರು ಮಾಡಿ. ರಾಯರಿಗೆ ಧೂಪ ಎಲ್ಲ ಆದಮೇಲೆ ನೀವು ವಿಷ್ಣು ಅಷ್ಟೋತ್ತರ ಮತ್ತು ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರನ ಪಾರಾಯಣ ಮಾಡಿ. ವರುತಿನಿ ಏಕಾದಶಿಗೆ ಒಂದು ವಿಶೇಷವಾದ ಒಂದು ಶ್ಲೋಕ ಇದೆ. ನಮಗೆ ಮಾನಸಿಕವಾಗಿ ತುಂಬ ಒತ್ತಡ ಇದೆ, ಮಾನಸಿಕವಾಗಿ ನನಗೆ ಆರೋಗ್ಯ ಸರಿ ಇಲ್ಲ, ಯಾವಾಗಲೂ ಏನಾದರೂ ಒಂದೊಂದು ಯೋಚನೆ ಮಾಡ್ತಾನೆ ಇರ್ತೀನಿ ಅಂತ ಅಂದರೆ, ಮತ್ತು ನಮ್ಮ ದೇಹದಲ್ಲಿ ಗಾಯಗಳಾಗಿದೆ, ಅದು ತುಂಬ ದಿನ ಆದರೂ ಗುಣ ಆಗಿಲ್ಲ, ಈ ಥರದ್ದು ಕೆಲವು ಸಮಸ್ಯೆಗಳಿರುತ್ತೆ. ಆರೋಗ್ಯ ಸಮಸ್ಯೆ ಆಗಲಿ, ನಮ್ಮ ದೇಹದ ಮೇಲೆ ಯಾವುದಾದ್ರು ಒಂದು ಹಳೆ ಗಾಯಗಳು ಏನಾದರೂ ಇದ್ದರೆ, ಮಾನಸಿಕವಾಗಿ ಆರೋಗ್ಯ ಸರಿ ಆಗ್ತಾ ಇಲ್ಲ ಅಂತ ಅನ್ನೋರು ಈ ಶ್ಲೋಕನ ಪೂಜೆ ಎಲ್ಲ ಆದಮೇಲೆ 108 ಬಾರಿ ಜಪಮಾಲೆ ಇಟ್ಕೊಂಡು 108 ಬಾರಿ ಮನಸ್ಫೂರ್ತಿಯಾಗಿ ನಿಮ್ಮ ಬೇಡಿಕೆ ಏನಿದೆ, ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ, ಅದು ಆರೋಗ್ಯ